ಇಂಡಿಯನ್ ಸಿನಿಮಾದಲ್ಲಿ ಮುಖ್ಯವಾಗಿ ಇದನ್ನು ಗ್ರಹಿಸಿದವರು ತುಂಬ ಕಮ್ಮಿ ಜನ. ಒಳ್ಳೆ ಮ್ಯೂಸಿಕ್ ಯಾವುದು, ಫಿಲ್ಮ್ ಮ್ಯೂಸಿಕ್ ಯಾವುದು ಅಂತ, ಯಾವುದು ಒಳ್ಳೆ ಸಾಂಗ್ಸ್ ಇದೆಯೋ ಅದು ಒಳ್ಳೆ ಮ್ಯೂಸಿಕ್ಕು ಅಂತೀವಿ. ಅಥವಾ ಇವತ್ತಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳಿಂದ ಸುಮ್ಮನೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಪರ್ಪಸ್ ಏನು? ಟು ಪೆಪ್ ಅಪ್ ದ ಆ್ಯಕ್ಟಿಂಗ್ ಅಲ್ಲ, ಟು ಪೆಪ್ ಅಪ್ ದ ಡ್ರಾಮಾ ಅಲ್ಲ. ಮತ್ತೆ ಅದೇ ಅಲ್ಲೂ ಕೂಡ ಎಲ್ಲಿಗೂ ಹೋಗುತ್ತೆ ನಮ್ಮ ಆರ್ಗ್ಯುಮೆಂಟು, ಅದು ನಮ್ಮ ಮಾತುಗಳು. ಕಥೆ ಮತ್ತು ಸಿನಿಮಾ ಮತ್ತು ಪ್ರೇಕ್ಷಕನ ನಡುವೆ ಯಾವ ಥರದ ಸಂಬಂಧ ಇರಬೇಕು ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆಯ ವಿಷಯ. ಒಳ್ಳೆಯ ಸಿನಿಮಾದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಾನು ಪ್ರೇಕ್ಷಕನನ್ನು ಮೈಮರೆಸಬಾರ್ದು, ಅವನು ಎಚ್ಚರಗೊಳಿಸಿ ನಾನು ಅದನ್ನು ಅರ್ಥ ಮಾಡ್ಕೋಬೇಕು ಅಂತ. ಸೊ ಉದ್ದೇಶ ಅರ್ಥ ಮಾಡ್ಕೋಬೇಕು. ಫಿಲ್ಮ್ ಮೇಕರು ನಿಮ್ಮನ್ನು ಮೈಮರೆಸೋ ಉದ್ದೇಶ ಅಲ್ಲ. ನಾನೇನೋ ವಿಷಯ ಹೇಳ್ತೀನಿ ಅದ್ರ ಬಗ್ಗೆ ಅವನನ್ನು ಸೆನ್ಸಿಟೈಸ್ ಮಾಡೋದು, ಎಚ್ಚರಗೊಳಿಸೋದು. ಸೊ ಯಾವಾಗ ನೀವು ಮೈಮರಿ ಹಾಗೆ ಸಂಗೀತ, ಫೋಟೋಗ್ರಫಿ, ಎಡಿಟಿಂಗು ಇರುತ್ತೋ ಅದು ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ಈ ಥರದ ಇದೆಯಲ್ಲ, ಇದು ಆ್ಯಕ್ಟಿಂಗಿಗೂ ಅಪ್ಲೈ ಆಗುತ್ತೆ. ಸೊ ಹಂಗಿರೋ ಆ್ಯಕ್ಟರು ಕೂಡ ಎಚ್ಚರಿಸಬೇಕು ಆ ಪಾತ್ರದ ಮೂಲಕ ಪ್ರೇಕ್ಷಕನನ್ನು. ಅದು ನಾನು ಕೇಳಿದ್ನಲ್ಲ, ಹೊರ ನಿಂತು ಮಾಡೋದು ಅಂತ. ಅವನು ಹೇಳಿದ್ದು ಇದೇ ವಿಷಯನೇ. ನೀವು ಬ್ರೆಕ್ಟನ ಆರ್ಗ್ಯುಮೆಂಟಲ್ಲೂ ಅದೇ ಬರುತ್ತೆ. ಅವನ ಮಾತಲ್ಲೂ ಅವನು ಹೇಳ್ತಾನೆ ಅಂತ, ನೀವು ಸುಮ್ಮನೆ ಭಾವಾತಿರೇಕಕ್ಕೆ ಭಾವನೆಗಳ ಇದ್ರಲ್ಲಿ ಕೊಚ್ಚಿ ಹೋಗೋದು ಬಿಡಬಾರ್ದು. ಹಾಗಾಗಿ ಭಾವಾತಿರೇಕಕ್ಕೆ ಹೋಗಬೇಡಿ ಅಂತ. ಅದು ಒಂದು ಇದಿದೆ ನೋಡಿ, ಭಾವಾತಿರೇಕ ಬೇರೆ, ಭಾವೋದ್ರೇಕ ಬೇರೆ, ಭಾವನೆಗಳ ಅನುಭವಿಸೋದು ಬೇರೆ. ಬೇರೆ ಬೇರೆ ಮೂರು. ನಮ್ಮದು ಹಳೆಯ ಅಭಿನಯ ಶೈಲಿಯಲ್ಲಿ ಭಾವಾತಿರೇಕ ಇತ್ತು, ಕೊಚ್ಚಿ ಹೋಗ್ಬೇಕು ಅವರು. ನಮಗೆ FTN ಇಲ್ಲದೆ ಹೇಳ್ತಿದ್ರು, ಯಾರೂ ಪ್ರೇಕ್ಷಕರನ್ನ ಅಳಿಸೋಕ್ಕೆ ಹೋಗಬೇಡಿ ಅಂತ. ಅವರಿಗೆ ನೋವಾಗಬೇಕು, ಅದರ ಹತ್ತಿರ ತಕ್ಷಣ ಕಳ್ಕೊತೀರಿ ನೀವು. ಅದನ್ನು ಏನಂತಾರದು, ಒಂದು ಥರದಲ್ಲಿ ಭಾವರೇಚಕ ಅಂತಾರಲ್ಲ, ಅದನ್ನು ನೀವು ಒಳಗೆ ನೋವು ಮಾಡಿ ಡಿಸ್ಟರ್ಬ್ ಮಾಡಿದಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ, ಯಾಕೆ ಹೆಂಗಾಗತ್ತೆ ಅಂತ. ಹಾಗೆ ಮಾಡಬೇಕು ಸಿನಿಮಾ ಅಂತ ಹೇಳ್ತಾರೆ. ಅದು ಅಭಿನಯಕ್ಕೂ ಅಪ್ಲೈ ಆಗುತ್ತೆ. ಅಭಿನಯದಲ್ಲಿ ಅದಕ್ಕೆ ಇದು ಸಿನಿಮಾಕ್ಕೊಂದು ಫಿಲಾಸಫಿ ಇದೆ ಅಂಥೇಳಿ ನಮ್ಮಲ್ಲಿ ತುಂಬ ಜನ ಅರ್ಥ ಮಾಡ್ಕೊಳ್ಳಲ್ಲ. ಅದರ ತಂತ್ರಕ್ಕೊಂದು ಫಿಲಾಸಫಿ, ಅದರ ಕಟ್ಟುವ ಕ್ರಮಕ್ಕೊಂದು ಫಿಲಾಸಫಿ ಇದೆ, ಸಿನಿಮಾಕ್ಕೆ ಒಂದು ಫಿಲಾಸಫಿ ಇದೆ. ಸಿನಿಮಾದ ವಸ್ತುವಿಗೆ ಇರೋ ಫಿಲಾಸಫಿ ಬೇರೆ, ಕಟ್ಟುವ ಕ್ರಮದ ಫಿಲಾಸಫಿ ಬೇರೆ. ಆ ಥರದಲ್ಲಿ ನಾವು ಯೋಚನೆ ಮಾಡ್ತಾ ಹೋಗಬೇಕು ಅಂತ. ನೋ ವಂಡರ್ ತಮಗೆ ಗೋಲ್ಡ್ ಮೆಡಲ್ 1975 ಬಂದಿದ್ದು ಯಾಕೆ ಅಂತ ಗೊತ್ತಾಯ್ತು. ಹೇಗೆ ಬಂತು ಮೆಡಲ್ಲು ಅಂದರೆ ನಮಗೆ ಆಚೆಂದು ಮಾತ್ರ ಗೊತ್ತು, ಥಿಯರಿ ಪ್ರಾಕ್ಟಿಕಲ್ಸು ಅದು ಹೇಗೆ ಸರ್? ಇಲ್ಲ, ನಮಗೆ 3 ವರ್ಷ ಪುನಃ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಕಲಿಸಿದ್ದನ್ನೇ ತಾನೆ. ಹೀಗೆ ಮಾತಾಡ್ತಾರೆ. ನಾವು ಮಾಸ್ಟರ್ಸನ್ನು ನೋಡ್ತೀವಿ, ಇಂಡಿಯಾದ ವೇರಿಯಸ್ ಅದರ ಆರ್ಟ್ ಫಾರ್ಮ್ಸ್ ಬಗ್ಗೆ ಓದ್ತೀವಿ, ಲಿಟ್ರೇಚರ್ ಬಗ್ಗೆ ಮಾತಾಡ್ತೀವಿ. ಸೊ ಯಾವ್ಯಾವ ಇದರಲ್ಲಿ ಹೇಗೆ ಮಾಡ್ತಾರೆ ಅಂತ. ಇದಕ್ಕೆ ಏನು ತೀರಾ ಹೊಸ್ತೇನಲ್ಲ, ಯಾಕಂದರೆ ನಾವು ಸಾಹಿತ್ಯದಲ್ಲಿ ಇದು ಮಾಡ್ತಾಯಿದ್ರು. ಸಾಹಿತ್ಯದಲ್ಲೂ ಕೂಡ ಈಗ ಜನಪ್ರಿಯ ಸಾಹಿತ್ಯದಲ್ಲಿ ತುಂಬ ಭಾವನೆಗಳನ್ನು ಅಳುವಾಗಿ ಮಾಡ್ತಾಯಿದ್ದಾರೆ. ಆದರೆ ಶಿವರಾಮ್ ಕಾರಂತರನ್ನು, ಕುವೆಂಪು ಅವ್ರನ್ನ ಮಾಡಿದಾಗ ಅಲ್ಲಿ ಹೋಗಲ್ಲ. ನಿಮ್ಮ ಉದ್ದೇಶ ಅದನ್ನು ಹೇಗೆ, ಅದರ ಕಥೆಯ ಹಿಂದಿನ ಸೋಷಿಯೋ ಪೊಲಿಟಿಕಲ್ ಅನಾಲಿಸಿಸ್ ಕೂಡ ಅರ್ಥ ಮಾಡ್ಕೊತಾ ಹೋಗ್ತೀವಲ್ಲ, ಹಾಗೆ ಆಗಬೇಕು ಸಿನಿಮಾ ಕೂಡ ಅಂತ ನಾವು ಹೇಳ್ತೀವಿ. ಕಾರಂತರ ಮಾತು ಬಂದಾಗ ನಮ್ಮ ಕಾರಂತರು 3ನೇಯ ಸಾಹಿತಿಕಾರರು ಹೂಸ್ ಡೆಕೋರೇಟೆಡ್ ವಿತ್ ಜ್ಞಾನಪೀಠ ಪ್ರಶಸ್ತಿ. ಅದರ ತೂಕ, ಅದರ ವರ್ಚಸ್ಸು ಒಂದು ಕಡೆ ಆದರೆ, ವ್ಯಕ್ತಿಯಾಗಿ ನಾವು ನೋಡೋದ ಕಾರಂತರನ್ನು ಇವತ್ತು ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಸರ್? ನನಗೆ ಕಾರಂತರ 2 ಕೃತಿಗಳ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಬಂತು. ಅದೃಷ್ಟ ಅಂತ ಹೇಳ್ಬೋದು, ಅವಕಾಶ ಅಂತ ಹೇಳ್ಬೋದು. ಒಂದು ಶಿವರಾಮ ಕಾರಂತರ ಕಾದಂಬರಿನ ಆಧರಿಸಿದ ಚೋಮನದುಡಿ BV ಕಾರಂತರು ಡೈರೆಕ್ಟ್ ಮಾಡ್ತಾಯಿದ್ರು ಸಿನಿಮಾ ಆಗಿ ಮಾಡುವಾಗ. ಅದಕ್ಕೆ ನಾನೇ ಸಹ ನಿರ್ದೇಶಕ. ಆಗ ನಾನು ಶಿವರಾಮ್ ಕಾರಂತರನ್ನು ಹತ್ತಿರದಿಂದ ನೋಡಿದ್ದೆ, BV ಕಾರಂತರನ್ನಂತೂ ತೀರಾ ಹತ್ತಿರದಿಂದ ನೋಡಿದ್ದೆ. ಆನಂತರ ಶಿವರಾಮ್ ಕಾರಂತರ ಒಂದು ಸಿನಿಮಾ ಮಾಡಿದರು, ಮಲೆಯ ಮಕ್ಕಳು ಅಂತ. ಅವರದ್ದೇ ಒಂದು ಕಾದಂಬರಿ, ಕುಡಿಯರ ಕೂಸು ಅಂತ, ಅದನ್ನು ಆಧರಿಸಿ ಅವರು ಮಲೆಯ ಮಕ್ಕಳು ಅಂತ ಒಂದು ಸಿನಿಮಾ ಮಾಡಿದರು. ಅದಕ್ಕೊಬ್ಬರು ಸಹ ನಿರ್ದೇಶಕ ಬೇಕಾದಾಗ ಪುನಃ ನನಗೆ ವರ್ಕ್ ಮಾಡುವ ಯೋಗ ಬಂತು.
ನಾನು ಕೆಲಸ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನಾನು ಅಷ್ಟೊತ್ತಿಗೆ ಘಟಶ್ರಾದ ಮಾಡಿಯಾಗಿತ್ತು, ಇಂಡಿವಿಜುವಲ್ ಡೈರೆಕ್ಟರ್ ಮಾಡಿಯಾಗಿತ್ತು. ಆದರೂ ನಾನು ಶಿವರಾಮ ಕಾರಂತರ ಜೊತೆಗೆ 20 ದಿವಸನೋ 25 ದಿವಸನೋ ಇರುವ ಒಂದು ಸೌಭಾಗ್ಯ ಸಿಕ್ಕತ್ತೆ ಅಂತ ಒಪ್ಕೊಂಡಿದ್ದೆ, ಮಾಡ್ತಾಯಿದ್ದೆ. ನಾವು ಸಿನಿಮಾ ಮಾಡ್ತಿರುವಾಗ ಘಟಶ್ರಾದಕ್ಕೆ ಅವಾರ್ಡು ಬಂತು. ಅವಾಗ ಶಿವರಾಮ ಕಾರಂತರು ಆಮೇಲೆ ಒಂದು ದಿವಸ ಡಬ್ಬಿಂಗ್ ಆಗ್ತಿರೋ ಕರೆದ್ರು, ಬನ್ನಿ ಅಂತ. ನಾನು ಹೋದೆ. ನೋಡಿ, ನಿಮ್ಮನ್ನು ನಾನು ಸಹ ನಿರ್ದೇಶಕ ಅಂತ ತಗೊಂಡಿದ್ದೆ, ಆದರೆ ಈಗ ನಿಮಗೆ ದೊಡ್ಡ ಪ್ರಶಸ್ತಿ ಬಂದಿದೆ. ಈಗ ಸಹ ಅಂತ ಹಾಕಿದರೆ ಅದೊಂಥರ ನನಗೆ ಮನಸ್ಸು ಒಪ್ತಾ ಇಲ್ಲ ಅಂತ. ಹಾಗಾಗಿ ನಿಮ್ಮನ್ನು ತಾಂತ್ರಿಕ ನಿರ್ದೇಶಕ ಅಂತ ಹಾಕ್ತೀನಿ, ಏನಾರು ಹಾಕ್ಕೊಳ್ಳಿ ಸಹ, ನನಗೆ ಬೇಕಾದ ಅನುಭವ ಧಕ್ಕೆ ಆಯಿತು ಅಂತಂದೆ. ಯಾಕಂದರೆ ಅಷ್ಟೊಳಗೆ ನಾವು ಸಿನಿಮಾ ಮುಗಿದೋಗಿತ್ತು. ಭಾಳ ದೊಡ್ಡ ಅನುಭವ ಬಿಡಿ. ಯಾಕಂದರೆ ಅವರು, ನಾನು ಆ ಸಿನಿಮಾವನ್ನು ಭಾಳ ಒಳ್ಳೆಯ ಸಿನಿಮಾ ಅಂತ ಕನ್ಸಿಡರ್ ಮಾಡಲ್ಲ, ಅದು ಬೇರೆ ವಿಷಯ. ಆದರೆ ಕಾರಂತರ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಗಮನಿಸುವ, ಆನಂದಿಸುವ ಒಂದು ಕ್ಷಣ ಇತ್ತಲ್ಲ, ಅದು ಭಾಳ ದೊಡ್ಡ ಅನುಭವ. ಒಂದು ನದಿ ಪಕ್ಕ ಶೂಟ್ ಮಾಡ್ತಾಯಿದ್ದು ಕುಂದಾಪುರದ ಹತ್ರ. ಅಲ್ಲಿ ಏನೋ ಒಂದು ಹಿಂಗೆ ಒಂದೇನೊಂದು ಆಬ್ಜೆಕ್ಟು, ಕಲ್ಲು. ಅದು ನಾನು ನೋಡಿದೆ, ತಗೊಂಡೆ, ಹಿಂಗೆ ನೋಡ್ತಾ ಇದ್ದೆ. ಕೊಡಿ ತನಿ ಅಂತ ನೋಡಿದರು. ಈ ಕಲ್ಲು ಇಲ್ಲಿ ಹೇಗೆ ಬಂತು ನನಗೆ ಏನೋ ಅಂತ ಗೊತ್ತಾಗಲ್ಲ. ಇದು ಇಡೀ ಕಲ್ಲಿನ ಇತಿಹಾಸ ಹೇಳಿದರು ಅವರು. ಕುಂದಾಪುರದ ಇತಿಹಾಸ ಅಲ್ಲ, ಅಥವಾ ಅಲ್ಲಿ ಜನನ ಇತಿಹಾಸ, ಕಲ್ಲಿನ ಇತಿಹಾಸ ಹೇಳ್ತಾ, ಇದು ಈ ಪ್ರದೇಶದಲ್ಲಿ ಕಾಣುವಂಥ ಕಲ್ಲಲ್ಲ, ಇದು ಹೆಂಗೆ ಬಂತು ಇಲ್ಲಿಗೆ. ನಾನು ಹೇಳಿದೆ, ನಂಗೆ ಗೊತ್ತಿಲ್ಲ ಸರ್, ನಾನಲ್ಲಿ ಹೊಳೆಯಲ್ಲಿ ಬಿದ್ದಿದ್ದು ಎತ್ಕೊಂಬಂದೆ ಅಷ್ಟೇ ಅಂತ. ಅಂದರೆ ಆ ಥರ ಪ್ರತಿಯೊಂದು ವಿಷಯದ ಬಗ್ಗೆನೂ, ಅದೊಂದು ಪ್ಲ್ಯಾಂಟ್ ಆಗಿರ್ಬೋದು, ಅದೊಂದು ವ್ಯಕ್ತಿಯ ಜೀವನ ಕ್ರಮ ಆಗಿರ್ಬೋದು, ಅಲ್ಲಿ ಒಂದು ಸಣ್ಣ ಒಂದು ರಿಚುವಲ್ ಇರ್ಬೋದು, ಒಂದು ಸಂಪ್ರದಾಯ ಇರ್ಬೋದು, ಅದ್ರ ಬಗ್ಗೆ ಎಲ್ಲದಕ್ಕೂ ಅವ್ರಿಗೆ ನಾಲೆಜ್ ಇರ್ತಾಯಿತ್ತು. ಲಿವಿಂಗ್ ಚಾಟ್ GPT. ಇವತ್ತು ನಾವು AI ಗೂಗಲ್ ಅಲ್ಲ, ಅವತ್ತು ಐ ಥಿಂಕ್ ಮನುಷ್ಯರೇ ಅದಾಗಿದ್ರು. ಹೌದು. Wake up to fresh ideas. Repose. ಹೇಗೆ ಸರ್ ಅವರು ಅಷ್ಟೆಲ್ಲ ಜ್ಞಾನ ಸಂಪಾದಿಸಿದ ಹೇಗೆ ಅಂತ ನಿಮ್ಮಲ್ಲೂ ಕುತೂಹಲ ಹುಟ್ಟಿರಬೇಕು. ಕೆಲವರಿಗೆ ಇರುತ್ತೆ ಆ ಥರ. ಅಂದರೆ ಅವರ ಪ್ರತಿಯೊಂದು ಕ್ಷಣವೂ ಜ್ಞಾನಾರ್ಜನೆಗೆ ಬಳಸ್ತಾ ಇರ್ತಾರೆ. ಕುತೂಹಲವನ್ನು ಅವ್ರು ಯಾವತ್ತೂ ಕಳ್ಕೊಳ್ಳೋದಿಲ್ಲ. ನಮಗೇನಾಗುತ್ತೆ, ಗೊತ್ಕಣ ಅಂದ್ಬಿಟ್ಟು, ಅಲ್ಲಿ ಕಲ್ಲು ಕಣ ನೋಡಬೇಡ ಅಂತ. ಅವ್ರು ನೋಡಿ ಆ ಕಲ್ಲು ನೋಡಿದ ತಕ್ಷಣ ತನಿ ಅಂದರು. ನಾವು ಅದನ್ನು ನೋಡಿ ಚೆನ್ನಾಗಿದೆ, ಅದು ಬಿಸಾಕ್ತಿದ್ವಿ. ಅದು ಏನು ಕಲ್ಲು ಅಂತ ಕೂಡ ನನಗೆ ಇವತ್ತಿಗೂ ಅಂಥದ್ದು ಅದರಲ್ಲಿ ಜೀವಂತವಾದಂಥ ಎಷ್ಟೋ ಪ್ರಾಣಿ ಪಕ್ಷಿಗಳ ಬಗ್ಗೆ ನಮಗೆ ನಾಲೆಡ್ಜ್ ಇಲ್ಲ, ಇದ್ರ ಬಗ್ಗೆ ಪ್ಲ್ಯಾಂಟ್ಸ್ಗಳ ಬಗ್ಗೆ, ಗಿಡ ಮರಗಳ ಬಗ್ಗೆ ಪರಿಚಯ ಇಲ್ಲ. ಯಾಕಂದರೆ ನಮಗೆ ಆಸಕ್ತಿ ಇರಲ್ಲ. ಬಟ್ ಅವರಿಗೆ ಆ ತಲೆಮಾರಿಗೆ ಕೆಲವು ವ್ಯಕ್ತಿಗಳಿಗೆ ಅದೆಲ್ಲ ಆಸಕ್ತಿ ಇರುತ್ತೆ, ಪ್ರತಿಯೊಂದು ವಿಷಯದಲ್ಲೂ ಆಸಕ್ತಿ ಇರುತ್ತೆ.